ಯಾರ್ಯಾರು ಲೈಕು ಸಬ್ಸ್ಕ್ರೈಬು ಕಾಮೆಂಟ್ ಮಾಡ್ತೀರೋ ಅವ್ರಿಗೆ ಇಂಥ ಚೀಲದಲ್ಲೇ ಮಾವಿನಕಾಯಿನ ಕಲಿಸ್ಕೊಡ್ತೀವಿ. ಅದು ಆಲ್ರೆಡಿ ಒಂದು ಕಿತ್ತಿದ್ದಾನೆ. ಇಲ್ಲೂ ಇನ್ನು ಎಷ್ಟೋ ಕೈಗೆ 2,000 ಬಿದ್ದಿದ್ದಾವೆ. ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಕಾವ್ಯ ಶ್ರೀಧರ್ಸ್ ಕನ್ನಡ ಬ್ಲಾಗ್ಸ್. ಸೊ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ. ಹಾಗೆ ರ್ಯಾಂಡಮ್ ಆಗಿ ಡೈಲಿ ಬ್ಲಾಗ್ ಥರ ಸ್ಟಾರ್ಟ್ ಮಾಡಿದ್ದೀನಿ. ನೋಡೋಣ ಇವತ್ತೆಲ್ಲ ಏನೇನು ಆಗುತ್ತೆ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ಕೊಳ್ತೀನಿ. ಸೊ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹೌದು, ತುಂಬಾ ಗ್ಯಾಪ್ ಆಯಿತು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡಿ. ಇವಾಗಲೇ ಸ್ವಲ್ಪ ಕಮ್ ಬ್ಯಾಕ್ ಆಗ್ತಿದ್ದೀನಿ. ಸೊ ಇನ್ಮೇಲೆ ಡೈಲಿ ಹಂಗೆ ಅಪ್ಡೇಟ್ ಮಾಡೋಣ. ಸೊ ಇನ್ಮೇಲೆ ಡೈಲಿ ಬ್ಲಾಗ್ಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಏನಾಗುತ್ತೆ ಅಂತ. ಸೊ ಬನ್ನಿ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೋಣ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸೊ ಇನ್ನು ಇವತ್ತು ಪಾಪದು 2 ಮಂತ್ಸದು ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಇದೇ ಸಮ್ಮರ್ ಥೀಮಲ್ಲೇ ಫೋಟೋಶೂಟ್ ಮಾಡೋಣ ಅಂತ ಒಂದಷ್ಟು ಐಡಿಯಾಸ್ನ ಇಟ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ಹತ್ರನೂ ಕೂಡ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಇಲ್ಲ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇವಾಗ ತಾನೇ ನ್ಯೂ ಬಾರ್ನ್ ಆಗಿರೋರಿಗೆ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ ಆಗ್ಬೋದು. ಇನ್ನು ಬೆಳಗ್ಗೆನೇ ಎದ್ದು ಫುಲ್ಲು ತಲೆಗೆ ಸ್ನಾನ ಮಾಡಿಸಾಯಿತು. ಪಾಪಗೂ ಕೂಡ ತಲೆಗೆ ಸ್ನಾನ ಮಾಡಿಸಿ ಅವನು ಆರಾಮಾಗಿ ನಿದ್ದೆ ಹೊಡಿತಿದ್ದಾನಲ್ಲಿ. ಸೊ ನೋಡಿ ಆರಾಮಾಗಿ ಮಲ್ಕೊಂಡಿದ್ದಾನೆ ಅವನು. ಇಲ್ಲಿ ನಮ್ಮವ್ವ ಹಾಯ್ ಮಾಡು. ಹಾಯ್ ಏನದು ಖಾರಕ್ಕೆ ಮಲ್ಕೊಂತೀಯ ನೀನು? ನಿದ್ದೆ ಬಂದೈತಾ? ಅಯ್ಯೋ ನಕ್ಬಿಡಿ ಒಂದ್ಸಲ. ಹಂಗೆ ನಗೋದು, ಹಂಗೆ ಹೆಂಗಿದೀವಿ ನಗೋದು. ನಕ್ಬಿಡ ಒಂದಷ್ಟೇ ನಕ್ಬಿಡ. ಯಾಕೆ ಕುಸ್ 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 ಕುಸ್. ಸೊ ನೋಡೋಣ, ಸಮ್ಮರ್ ಥೀಮು ಇಲ್ಲಂತಂದರೆ ಮ್ಯಾಂಗೋ ಸೀಸನ್. ಇವಾಗ 2 ಇದೆ ಅಲ್ವಾ, ಅವೆರಡರಲ್ಲಿ ಯಾವುದಾದ್ರೂ ಒಂದು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ 2 ಮಂತ್ಸ್ಗೆ ಯಾವ್ದು ಮಾಡ್ತೀನಿ ಅಂತ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ನಮ್ಮ ಅಕ್ಕ ಇಲ್ಲಿ ದೋಸೆ ಹಾಕ್ತಿದ್ದಾಳೆ. ಸೊ ದೋಸೆಗೆ ಬೀಟ್ರೋಟ್ ಪಲ್ಯ. ಹಾಯ್ ಮಾಡೆ. ಸೊ ಇನ್ನು ಟಿಫನ್ ಎಲ್ಲ ತಿನ್ಕೊಂಡು ಫೋಟೋಶೂಟ್ಗೆ ರೆಡಿ ಮಾಡ್ಕೊಳ್ಬೇಕು. ನೋಡೋಣ ಯಾವ ರೀತಿ ಮಾಡ್ತೀವಿ ಅಂತ. ಮಲ್ಗೆ ಹೂ ಮುಡ್ಕೊಂಡು ಏನ್ ನಲಿತಾವಳು ನೋಡ ನಮ್ಮಕ್ಕ. ನಲಿ ಅಂತ ಈ ಚಿಲ್ಲರ ಇಬ್ರು ಕಳಿಸ್ತಾ ಇದ್ದೀನಿ. ಮಾವಿನ ಸೊಪ್ಪು ಕಿತ್ಕೊಂಡು ಕ್ಲೀನಾಗಿ ಮಾವಿನಕಾಯಿ ಕಿತ್ಕೊಬರ್ಬೇಕು. ಡನ್. ಓಕೆ. ಈಗ ಬಂದಿದ್ದೀವಿ, ಅಷ್ಟು ದೂರದಿಂದ ಬಂದಿದ್ದೀವಿ ಇಲ್ಲಿಗೆ. ನೋಡಿ ನೇಚರ್ಸ್. ಒಬ್ಬ ಬರಲಿಲ್ಲ, ಅದಕ್ಕೆ ಹೋಯ್ತಾ ಇದ್ದೀವಿ. ನೋಡಿ ಕೊನೆಗೂ ಬಂದು ನನ್ನ ಮಗ ಆಲ್ರೆಡಿ ಕೀಳಕ್ಕೆ ರೆಡಿ ಆಗವನೆ. ಅದೇ ಗೊತ್ತಾಯ್ತಲ್ಲ, ಈ ಮರದಲ್ಲಿ ಕೀಳದ, ಆ ಮರದಲ್ಲಿ ಕೀಳದ. ಇರೋದು 2 ಮರಲ್ಲ ಇಲ್ಲ ಕಿಲೋನ ಅನಿಸ್ತೈತೆ. ಅಲ್ಲೊಂದು ಮರ ಐತಲ್ಲ ಬೇರೆದ, ಅಲ್ಲಿ ನೋಡಿ ಇನ್ನೂ ಆಯ್ತಾಗ. ನಾವು ಒಳಗಡೆ ಚೆನ್ನಾಗಿರೋ ಹಂಗೆ ಐತಲ್ಲಿ. ನಂಗೆ ಎರಡು ಬೇಕೇನು ಇಲ್ಲ ಫೋನ್ ಮಾಡ್ಕೆಲ್ಲ. ಇವಾಗ ನಮ್ಮ ಚಿಕ್ಕಿ ಲಾಕ್ ಚೇಂಜ್ ಮಾಡಿರೋ ಕಾರಣ ನಮಗೆ ಯಾಕೆ ಇಲ್ಬೇಕಂತ ಗೊತ್ತಿಲ್ಲ. ಕೈಗೆ ಎಡ್ಸ್ಕೊಂಗೈತೆ, ಅವ್ರು ಒಂದು ಸಾದ ಪೂರಿ ಇಲ್ಲ. ಏನೋ ಮಾಡೋದೀಗ? ತೊಟ್ಟದಾಗೇನೋ ಇರ್ಬೇಕು, ಸಾತ ಪೂರಿ ಬೇಕಲ್ಲ. ಅಲ್ಲೊಂದು ಸತ ನೋಡ್ಕೊಬರೋಣ. ಅಲ್ಲ 3 ಅವೆಲ್ಲ, ಅಲ್ಲೊಂದು 4 ಅದೇ. ಬನ್ನಿ ನೋಡ್ಕೊಬರೋಣ. ಚೀಲ ಎತ್ಕೋ, ಅದಕ್ಕೆ ಬೇಕಾಯ್ತು ಇರುತ್ತೆ. ಇವಾಗ ಹೋಯ್ತಿದ್ದೀವಿ ಆ ಮರಕ್ಕೆ. ಮರ ಬೇಡ ನೋಟು, ಆ ಮರದಲ್ಲಿಲ್ಲ ಅಂದ್ರೆ ಇಲ್ಲಿಗೆ ಬರೋದಷ್ಟೆ.
ಮನೇಲಿದ್ದೆ ಹಂಚೂನ್ ಮನೇಲಿದ್ದೇನೆ ಬೇವ್ರ್ತಾ ಇದ್ದೀನಿ. ಬಿಸ್ಲಿಗೆ ಬಂದು ಸಿಕ್ಕಾಪಟ್ಟೆ ಸುಸ್ತಾಯ್ತೈತೆ. ದಿಗೋವ್ರ ಹಿಂಗೆ ಹೋಗೋಣ ಬನ್ನಿ. ಬರಲ್ಲ ಹೆಂಗೆ ಬರ್ತೀನಿ. ಅಲುವ ಒಂದಾದ್ರೂ ಹಣ್ಣು ಕಾಣಿಸ್ತಾ ಇಲ್ಲ. ಯಾವ ಇರ್ತದೆ ಅವ ಇಡ್ತಾರಲ್ಲೇ ಇವಾಗ ಅಲ್ಲಿನ ಆಲ್ರೆಡಿ ಒಂದು ಕಿತ್ತಿದ್ದಾನೆ. ಇಲ್ಲೂ ಇನ್ನು ಎಷ್ಟೋ ಕೈಗೆ 2,000 ಬಿದ್ದಿದ್ದಾವೆ. ಇವನೇನು ಹತ್ತೋದು ಬೇಡ ಅಂತ ಇದ್ದಾನೆ. ಎಲ್ಲನೂ ಚೆನ್ನಾಗೈತಲ್ಲಣ್ಣ. ಅಯ್ಯೋ ಇವಾಗ ಮಕ್ಕಳಿಬೇಕ್ರೆ ಒಮ್ಮೀಗ ಒಂದೇ ಸತಿ 2 ಕಿತ್ತಿದ್ದಾರೆ ನಮ್ಮ ದಿಗೋವರು. ಒಂದೇ ಬಾಣದಲ್ಲಿ ಏನೋ ಹೇಳ್ದ ಏನ್ಲ ಅದು ಲೋ ಇನ್ನೊಂದು ಸ್ವಲ್ಪ ತೋಟ ಬೇಡವಾ ಬೇಡವಾ. ಈಗ 10 ಇಲ್ಲಿಗೂ ಸ್ಪೀಡನ್ನು ಮಾಡ್ತಾ ಇದ್ದೀನಿ. ಏನ್ಲ ಮಣ್ಣೆ ಯಾರೋ ಜಗಳ ಮಾಡ್ತಾ ಇದ್ದಾರೆ ಈಗ. ಆದರೂ ನಮಗೇನು ಟೆನ್ಷನ್ ಇಲ್ಲ. ಈಗ ಇವನು ಇನ್ನೂ ಹಚ್ಚುತ್ತಿದ್ದಾರೆ ಸಾಹಸವರು. ಸಾಹಸ ಸಿಂಹ ಇಲ್ಲವೇ ಅಲ್ಲಿ ಚೆನ್ನಾಗದಕ್ಕಿತ್ತು. ಹಂಗೆ ಹೋಗಿ ಡೈರೆಕ್ಟಾಗಿ ಎಡೆ ಹುಡುಗಡಿ ಇಲ್ಲೆಲ್ಲ ಮಾವಿನಕಾಯಿ ಕಿಕ್ಕಿದ್ದೀವಿ ಬಚ್ಚಿಕ್ಕಿ. ಇವಾಗ ಇವನು ಎಲೆ ಕೀಳೋದು ಬಾಕಿ. ಎಲ್ಲ ತಿಕ್ತವನೆ ಇಕ್ಕದಷ್ಟೇ. ಸ್ಟೆಪ್ ಬೈ ಸ್ಟೆಪ್ ಹತ್ತುತ್ತಾನೆ. ಓ ಬರ್ಕೋತಿ ಆಯ್ ಅಲ್ಲಿಂದ ನಾನು ನಾಯಿ ಮಾಡಲ ಆಯ್ ಮಾಡ ಅಲ್ಲ ಏನೋ ಗುಂತವನೆ ಗೈಸ್. ಈಗ ಹೊಲ್ದಾಗ ಬಂದು ಆಯಿತು. ಸರಿಯಾಗಿ ಬಿಸಿಲು ಹೊಡಿತೈತೆ. ನಮ್ದಿಲ್ಲರು ಬಾಹುಬಲಿ ಮಹೇಂದ್ರ ಬಾಹುಬಲಿಯಾಗಿದ್ದಾರೆ ನೋಡಿ. ನಮ್ಮ ದಿಲ್ಲಂಗೆ ಪಾಪ ಮಾವಿನಕಾಯಿ ಎಲೆ ಎತ್ಕೊಬರೋದು ಕಷ್ಟ. ಒಳಗಡೆ ಏನು ತುಂಬವನು ಕೇಳಿ ಗೈಸ್. ಪೀಡೆನೇ ಮಾಡಿರಲಿಲ್ಲ ಅದನ್ನ. ಇವಾಗ ಮಾವಿನಕಾಯಿನ ಎಲೆಕಲ್ ಕಮ್ಮಿ ಹಾಕವನೆ ಫ್ರೆಂಡ್ಸ್. ಇವಾಗೆಲ್ಲ ಕಿತ್ತಾಯ್ತು, ಮನೆಗೆ ಹೋಯ್ತಿದ್ದೀವಿ. ಈಗ ಫ್ರೆಂಡ್ಸ್ ನೀವು ಯಾರ್ಯಾರು ಲೈಕು ಸಬ್ಸ್ಕ್ರೈಬು ಕಾಮೆಂಟ್ ಮಾಡ್ತೀರೋ ಅವ್ರಿಗೆ ಇಂಥ ಚೀಲದಲ್ಲೇ ಮಾವಿನಕಾಯಿನ ಕಲಿಸ್ಕೊಡ್ತೀವಿ. ಅದಕ್ಕಾಗಿ ಪ್ಲೀಸ್ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಕಮೆಂಟ್ಸ್ ಆ್ಯಂಡ್ ಶೇರ್ ಇಟ್. ಥ್ಯಾಂಕ್ಸ್. ಒಂದು ನಿಜ ಅಲ್ಲ, ಇದು ನಮ್ಮ ತೋಟನೂ ಅಲ್ಲ, ಬೇರೆಯವ್ರ ತೋಟದಿಂದ ಗದ್ದೆ ಕಿತ್ಕೊಬಂದಿದ್ದೀನಿ. ಯಾರು ಕೇಳಿದ್ರೆ ಏನು ಗೊತ್ತಾ, ಅಣ್ಣ ನಾವು ಎಲೆ ಕಿತ್ಕೊಬರೋಕೆ ಹೋಗಿದ್ದೋ ಅಣ್ಣ ಕ್ಷಮಿಸಿ ಬಿಡಿ ಅಂತ. ಹಂಗನ್ಬಿಟ್ರೆ ನಿನ್ನ ಬಿಡ್ಬೇಕಲ್ಲ. ಇಟ್ಟು ಬುಟ್ಟಿ ಅಷ್ಟು ಎತ್ಕೊಯ್ತಾ ಇದ್ದೀನಿ ನೋಡಿ. ಒಂಥರ ಒಂದು 5 kg ಡಂಬಲ್ ಇದ್ದಂಗೆ ಆಯ್ತಾ ಇದು ನೋಡಿ. ಎಕ್ಸರ್ಸೈಸ್ ಅದಕ್ಕೆ ಫ್ರೆಂಡ್ಸ್ ನಾನು ಹೇಳ್ತಿದ್ದೀನಿ, ಜಿಮ್ಗೆ ಹೋಗ್ಬೇಡ, ದಿನ ಒಂದೊಂದು ಉಲ್ಲಾರೆ ಎತ್ಬಿಡು, ದಪ್ಪ ಆಗೋಯ್ತು. ಜಿಮ್ಗೆ ಹೋಗಿ ನೋಡಿ ಫ್ರೆಂಡ್ಸ್ ಎಷ್ಟು ದಪ್ಪ ಆಯ್ತು ಅಂತ. ಅದಕ್ಕೆ ನೋಡಿ ಫ್ರೆಂಡ್ಸ್ ಹೊಟ್ಟೆ ಬೆಳೆಸ್ಕೊಂಡು ಕೂತಾನೆ. ಇವಾಗ ಊರಿಗೆ ಬಂದಿದ್ದೀವಿ. ನಮ್ಮ ಮೈಕ್ಳು ಪಾಪ ಅದೇ ಬಿಸಿಲಲ್ಲಿ ಹೋಗಿ ಮಾವಿನ ಸೊಪ್ಪುನು ಮಾವಿನಕಾಯಿನ ಕಿತ್ಕೊಂಡ್ ಬಂದ್ರು. ಇಲ್ಲಿ ಮಾವದ್ ಮರದ ಥೀಮಲ್ಲಿ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ರೆಡಿ ಮಾಡ್ಕೊಳ್ತಿದ್ವಿ. ಇವಾಗ ಹೆಂಗೋ ಮಾವಿನ ಹಣ್ಣು ಸೀಸನ್ ಅಲ್ವಾ, ಸೊ ಅದಕ್ಕೆ ಮಾವಿನ ಮರ, ಸ್ವಲ್ಪ ಹಣ್ಣು, ಹಾಗೇನೆ ಉದ್ದ ತೊಟ್ಟಿರುವಂತ ಕಾಯಿ ಅವೆಲ್ಲ ಬೇಕಿತ್ತು. ಅದಕ್ಕೆ ಅಂತ ಹೇಳ್ಬಿಟ್ಟು ಅವ್ರೋಗಿ ಸೊಪ್ಪು ಪಾಪ ಕಾಯಿನೆಲ್ಲ ಕಿತ್ಕೊಂಡ್ ಬಂದ್ರು. ಅವ್ರಿಗೆ ಅದನ್ನ ಕಿತ್ಕೊಂಡ್ ಬರಕ್ಕೆ ಎಷ್ಟು ಸ್ಟ್ರಗಲ್ ಪಟ್ರು ಅಂತ ಇವಾಗ ಹಿಂದೆನೆ ನೋಡಿದೀರಾ. ಪಾಪ ಅಷ್ಟು ಕಷ್ಟಪಟ್ಟು ಆ ಬಿಸಿಲಲ್ಲೂ ಕೂಡ ಹೋಗಿ ಕಿತ್ಕೊಂಡ್ ಬಂದ್ರು. ಥ್ಯಾಂಕ್ ಯು ಸೋ ಮಚ್ ಸೈಕ್ಲಾ. ನಾವಿಲ್ಲಿ ಒಂದು ಮರ ಮಾಡ್ಕೊಂಡು ಅದ್ರ ಮರದ ತರ ಮಾಡೋಣ ಅಂತ ಅಂದ್ಬಿಟ್ಟು ಎಲ್ಲಾನು ಕೂಡ ರೆಡಿ ಮಾಡ್ಕೊಳ್ತಿದೀವಿ. ಕೆಳಗಡೆ ಒಂದು ವೈಟ್ ಪಂಚೆನ ಹಾಕೊಂಡಿದೀವಿ. ಸೊ ಫೋಟೋಗೆ ಚೆನ್ನಾಗಿ ಕಾಣಿಸುತ್ತೆ ಹೈಲೈಟ್ ಆಗಿ ಅಂತ ಹೇಳಿ. ಅದಕ್ಕೆ ಅದಾದ್ಮೇಲೆ ನಾನು ಒಂದು ಲೆಗಿನ್ ತಕೊಂಡಿದೀನಿ. ಯಾವ್ದು ಮೆರೂನ್ ಕಲರ್ ಲೆಗಿನ್. ಸೊ ಅದು ಸ್ವಲ್ಪ ಮರದ್ದು ಕೊಂಬೆ ತರ. ಮೇಲ್ಗಡೆ ಮಾವಿನ ಸೊಪ್ಪನ್ನ ಹಾಕೊಳ್ತಿದೀವಿ. ಕೊಂಬೆ ಮರದ ತರ ಕಾಣಿಸ್ಲಿ ಅಂತ ಹೇಳಿ. ಸೊ ಅದನ್ನ ಹಾಕಕ್ಕೆ ಎಷ್ಟು ಸ್ಟ್ರಗಲ್ ಪಟ್ವಿ ಗೊತ್ತಾ. ಇಲ್ಲ ಹಾಕದ್ರೆ ಅಲ್ಲಿ ದಪ್ಪ ಕಾಣಿಸ್ತಿತ್ತು, ಸಣ್ಣ ಕಾಣಿಸ್ತಿತ್ತು. ದಿಗುನು ಕೂಡ ಹೆಲ್ಪ್ ಮಾಡ್ದ. ನಾನು ಅಕ್ಕ ದಿಗು 3 ಜನ ಸೇರ್ಕೊಂಡು ಡೆಕೋರೇಟ್ ಮಾಡಿದ್ವಿ. ಬಟ್ ಏನೇ ಆದ್ರೂ ಈ ಮಕ್ಳುಗಳು ಫೋಟೋ ಶೂಟ್ ಮಾಡಕ್ಕೆ, ಡೆಕೋರ್ ಮಾಡಕ್ಕೆ ಅಮ್ದಿರು ಮತ್ತೆ ದೊಡ್ಡಮ್ದಿರು ಚಿಕ್ಕಮ್ದಿರೆಲ್ಲ ಎಷ್ಟು ಕಷ್ಟ ಪಡ್ಬೇಕು ಅಲ್ವಾ. ನಾವಿಷ್ಟು ಕಷ್ಟಪಟ್ಟು ಒಂದೊಂದ್ ಮಂತದ್ದು ಫೋಟೋ ಶೂಟ್ ಮಾಡೋದು ನನ್ನ ಮಗಂದು ಮೆಮೊರೀಸ್ ಇರ್ಬೇಕು. ಅವನೆಷ್ಟೇ ದೊಡ್ಡವನಾದ್ರೂ ಈ ಒಂದು ಮೆಮೊರೀಸ್ ಅನ್ನೋದು ಇರ್ಬೇಕು. ನಮ್ಮ ಅಪ್ಪ ಅಮ್ಮ ಆದ್ರೂ ನಮಗ್ ಮಾಡಿಲ್ಲ, ನಾವಾದ್ರೂ ಇವ್ರಿಗೆ ಮಾಡೋಣ ಅನ್ನೋದು. ಬಟ್ ಇವ್ರು ನೋಡಿದ್ರೆ 1-2 ಫೋಟೋಸ್ ತಗೊಳಕ್ಕೆ ಫುಲ್ ಸುಸ್ತು. ಮಲ್ಕೊಂಡು ಇವ್ರಿಗೆ ಫೋಟೋಸ್ ತಗೊಳಕ್ಕೆ ಸುಸ್ತು. ನಾವ್ ಇಷ್ಟೆಲ್ಲ ಎಫರ್ಟ್ ಹಾಕಿ ಡೆಕೋರೇಟ್ ಮಾಡಿ ನಮ್ಮ ಪಾಪ ಫೋಟೋ ಚೆನ್ನಾಗಿ ಬರ್ಬೇಕು ಅಂತ ಮಾಡೋದು. ಇವ್ರೊಂದ್ 5 ನಿಮಿಷನೂ ಕೂಡ ಫೋಟೋಸ್ ತಗೊಳಲ್ಲ. ಅತ್ತ ಒದ್ದಾಡೋದು. ಇನ್ನು ನಾವು ಪಾಪುಗೆ ಮಾಮೂಲಿ ಡ್ರೆಸ್ಸೇ ಹಾಕ್ಸೋಣ ಅಂತ ಅನ್ಕೊಂಡಿದ್ವಿ. ಅದಾದ್ಮೇಲೆ ಒಂದು ಯೋಚನೆ ಬಂತು ನಮ್ಮ ಅಕ್ಕನ್ಗೆ, ಇರೋ ಡ್ರೆಸ್ ಹಾಕೋದ್ಕಿಂತ ಮಾವನೆಲೆಯಲ್ಲಿ ಅವನ್ಗೆ
ಡ್ರೆಸ್ ಮಾಡೋಣ, ಚೆನ್ನಾಗಿ ಕಾಣಿಸುತ್ತೆ. ಸೊಂಟಕ್ಕೆ ಸ್ವಲ್ಪ, ತಲೆಗೆ ಸ್ವಲ್ಪ ಹಾಕೋಣ, ಸಖತ್ತಾಗಿ ಕಾಣಿಸುತ್ತೆ. ಇದೇ ಥೀಮ್ ಅಲ್ಲಿ ಇರತ್ತಲ್ವಾ, ಮಾವಿನೆಲೆಲ್ಲೇ ಮಾಡಿದ್ರೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಅವಳು ಬಟ್ಟೆಗೆ ರೆಡಿ ಮಾಡ್ಕೊಳ್ತಿದ್ದಾಳೆ. ಸೊಂಟಕ್ಕೆ ಸ್ವಲ್ಪ ಕಚ್ಚೆ ತರ ಮತ್ತೆ ತಲೆಗೆ ಸ್ವಲ್ಪ ಟೋಪಿ ತರ ಹಾಕೋಣ ಅಂತ ಹೇಳಿ. ಸೊ ಬಟ್ ಫೈನಲಿ ಸಖತ್ತಾಗಿ ಕಾಣಿಸ್ತಿತ್ತು ನೋಡಿ. ಇವಾಗ ವಾಯ್ಸ್ ಓವರ್ ಕೊಡ್ಬೇಕಾದ್ರೆ ಫುಲ್ ಸೌಂಡ್ ಇವಂದು, ಆಟ ಆಡ್ಸ್ಕೊಂಡೆ ವಾಯ್ಸ್ ಓವರ್ ಕೊಡ್ತಿದ್ದೆ. ಸೂಪರ್ ಸೂಪರ್. ಅವನ್ ಜಾಸ್ತಿನೇ ಆಯ್ತು, ನಿನ್ಗೆ ಅಷ್ಟು ಬರ್ತದೆ. ಫೈನಲಿ ಹಂಗಂಗ ಮಾಡಿ ಒಂದ್ ಮರ ರೆಡಿ ಮಾಡಿ ಪಕ್ಕದಲ್ಲಿ ಹಣ್ಣಲ್ಲಿ 2 ಅಂತ ಬರ್ದ್ವಿ. 2 ಮಂತ್ ಫೋಟೋ ಶೂಟ್ ಅಲ್ವಾ, ಅದಕ್ಕೆ 2 ಅಂತ ಬರ್ದ್ವಿ. ಆ ಮಾವಿನ ಹಣ್ಣುಗಳಲ್ಲಿ 2 ಅಂತ ಬರೀಕೆ ಒಂದ್ಸಲ ಕರೆಕ್ಟ್ ಆಗಿ ಬಂದ್ರೆ ಇನ್ನೊಂದ್ಸಲ ಕರೆಕ್ಟ್ ಆಗಿ ಬರ್ತಿರ್ಲಿಲ್ಲ. ಆಮೇಲೆ ನಮ್ಮ ಅಕ್ಕ ಜೋಲಿ ಮಾಡೋಣ ಅಂತ ಹೇಳ್ಬಿಟ್ಟು ಹಳೆ ಖರ್ಚೀಪ್ ಇತ್ತು, ಅದನ್ನ ಹಾಕಿ ಒಂದ್ ಹಗ್ಗ ಹಾಕಿ ಈ ರೀತಿ ಜೋಲಿ ಮಾಡಿದ್ಲು. ಫೈನಲಿ ಫೋಟೋ ಶೂಟ್ಗೆ ಬ್ಯಾಕ್ ಗ್ರೌಂಡ್ ರೆಡಿ ಆಯ್ತು ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಇನ್ನು ಪಾಪುನ ಮಲಗಿಸಿ ಫೋಟೋಸ್ ತೆಗಿಬೇಕು ಅಷ್ಟೇ. ಇನ್ ಬ್ಯಾಕ್ ಗ್ರೌಂಡ್ ಎಲ್ಲ ರೆಡಿ ಮಾಡಿದ್ದೆ. ಶಿವನು ಕೂಡ ಬಂದ್ರು. ಅವ್ರು ಇನ್ನೇನು ಒಂದ್ ವಾರ ಆಗಿತ್ತು ಅನ್ಸುತ್ತೆ, ತಮಿಳ್ನಾಡು ಸೈಡ್ ಫ್ಯಾಮಿಲಿ ಟ್ರಿಪ್ ಇತ್ತು, ಲೆಜೆಂಡ್ ವನರ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ. ಸೊ ಅದಕ್ಕೆ ಅಂತ ಅಂದ್ಬಿಟ್ಟು ಹೋಗಿದ್ರು. ಒಂದ್ ವಾರ ಆಗಿತ್ತಲ್ಲ ಪಾಪುನ ನೋಡಿ ಅಂತ ಅಂದ್ಬಿಟ್ಟು ಬಂದಿದ್ದೆ. ಮಗುನ ಆಟ ಆಡ್ಸ್ಕೊಂಡಿದ್ರು. ಪಾಪುಗೆ ನಮ್ಮ ಅಕ್ಕ ಮಾವಿನೆಲೆಲ್ಲೇ ಡ್ರೆಸ್ ಮಾಡಿದ್ಲಲ್ಲ, ಅದನ್ನ ಟ್ರಯಲ್ ನೋಡೋಣ ಅಂತ ಅಂದ್ಬಿಟ್ಟು ಇಲ್ಲ ಆಗ್ತಿದ್ದಾರೆ. ಚೆನ್ನಾಗಿ ಕಾಣಿಸ್ತಿದೆ. ಸೊ ಫೈನಲಿ ರೆಡಿ ಆಯ್ತು. ಅದಾದ್ಮೇಲೆ ಒಂದು ಈ ರೀತಿ ಜಂಪ್ ಶೂಟ್ ನ ಹಾಕಿ ಫೋಟೋಸ್ ಕೂಡ ತೆಗ್ದ್ವಿ. ಚೆನ್ನಾಗಿ ಕಾಣಿಸ್ತಿದ್ದ, ಬಟ್ ಕೂರ್ತಾನೆ ಇರಲಿಲ್ಲ ಗೊತ್ತಾ, ಒದ್ದಾಡ್ತಿದ್ದ ಹಂಗೇನೆ. ಹಂಗ ಹಿಂಗ ಮಾಡಿ ಒಂದಷ್ಟು ಫೋಟೋಸ್ ಮತ್ತೆ ವಿಡಿಯೋಸ್ ಕೂಡ ತಗೊಂಡೆ. ಔಟ್ಫಿಟ್ ಅಂತೂ ಸಖತ್ತಾಗಿ ಬಂತು. ಫೋಟೋಸ್ ಎಲ್ಲ ತೆಗ್ದಾದ್ಮೇಲೆ ನೋಡಿ ಅಪ್ಪನ ಮಗ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಕುಂತಿದ್ದಾರೆ ಅಂತ. ನಮ್ಮ ಪಾಪ ಅವ್ರ ಅಪ್ಪನ ಜೊತೆ ಒಂದ್ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ದ. ನಾವು ಫಸ್ಟ್ ಮಂತ್ ಸೆಕೆಂಡ್ ಮಂತ್ ಈ ರೀತಿ ಸ್ಮಾಲ್ ಕೇಕ್ ತಂದು ಕಟ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ಸೊ ಅದಕ್ಕೂ ಕೂಡ ರೆಡಿ ಮಾಡ್ಕೊಂಡು ಅದನ್ನು ಕೂಡ ಕಟ್ ಮಾಡಿದ್ವಿ. ಇದಾಗಿತ್ತು ಇವತ್ತಿನ ವ್ಲಾಗ್. ನಮ್ಮ ಪಾಪದು 2 ಮಂತ್ಸ್ ಫೋಟೋ ಶೂಟ್ ಹೇಗ್ ಮಾಡಿದ್ವಿ ಅಂತ. ಈ ವಿಡಿಯೋ ನಿಮ್ಗೂ ಕೂಡ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಹಾಗೇನೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.